ಜೀವ ಸಂಕುಲಕ್ಕೆ, ಈ ಎಲ್ಲಾ ಜೀವ ಸಂಕುಲಕ್ಕೆ ಅಂದ್ರೆ ಈ ಪೃಥ್ವಿ ಮೇಲೆ, ಈ ಬ್ರಹ್ಮಾಂಡದ ಮೇಲೆ ಒಂದು ಏಕಾಣು ಜೀವಿಯಿಂದ ಹಿಡಿದು, ಬ್ಯಾಕ್ಟೀರಿಯಾದಿಂದ ಹಿಡಿದು, ಒಂದು ವೈರಸ್ ಇಂದ ಹಿಡಿದು ಆನೆವರೆಗೂ ಎಲ್ಲಾ ಜೀವರಾಶಿಗಳಿಗೆ ಫಂಡಮೆಂಟಲ್ ಥಿಂಗ್ ನೀರು, ಗಾಳಿ ಮತ್ತು ಫುಡ್, ಆಹಾರ. ರೈಟ್. ಮನುಷ್ಯ ಬಟ್ಟೆ ಇಲ್ಲದೆ ಬೇಕಾದ್ರೆ ಬದುಕ್ಬಿಡ್ಬೋದು, ಹೊಟ್ಟೆ ಹಿಟ್ಟಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ರೈಟ್. ಓಕೆ, ಫೈನ್. ನೋಡಿ, ಇನ್ನು ಯಾರೆಲ್ಲ ಬಂದಿಲ್ಲ ಇಮಿಡಿಯೇಟ್ ಆಗಿ ಒಂದು ಫೋನ್ ಮಾಡ್ಬಿಟ್ಟು ಜಾಯಿನ್ ಮಾಡಿಸಿ. ಅಂಡ್ ಕೋಚಸ್ ಯಾರಿದ್ದೀರಿ ಸಾಧ್ಯ, ಅಂಡ್ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, PPP, ಪೆನ್ ಪೇಪರ್ ಪ್ರೆಸೆನ್ಸ್ ಆಫ್ ಮೈಂಡ್. ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ವಿಡಿಯೋ ಯಾರ್ದು ಆನ್ ಇರುತ್ತೆ ಅವ್ರದ್ದು ಮೈಂಡ್ ಪ್ರೆಸೆನ್ಸ್ ಇರುತ್ತೆ, ಯಾರ್ದು ವಿಡಿಯೋ ಆಫ್ ಇರುತ್ತೆ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ರೈಟ್. ಸೊ ಯಾರೆಲ್ಲ ವಿಡಿಯೋ ಆಫ್ ಮಾಡಿದಿರಿ ಪಟಾಪಟ್ ಪಟಾಪಟ್ ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ. ಏನಾಗತ್ತೆ ಗೊತ್ತಾ, ಯಾರಾದ್ರೂ ಅತಿಥಿಗಳು ನಿಮ್ಮ ಮನೆಗೆ ಬಂದ್ರೆ ನೀವು ಡೋರ್ ಹಾಕ್ಬಿಟ್ಟು ಡೋರ್ ತೆಗೆದೇನೆ ಕಿಟಕಿಯಲ್ಲೇ ಮಾತಾಡಿಸಿ ಒಂದು ತೊಟ್ಟು ನೀರು ಕೊಡದೆ ಕಳ್ಸಿದ್ರೆ ಹೆಂಗಿರುತ್ತೋ ಹಂಗಾಗತ್ತೆ. ಅದು ಹಂಗೆ ನೋಡಿ, ಇವಾಗ ಹಂಗೆ ಒಬ್ಬೊಬ್ರೆ ಓಪನ್ ಮಾಡ್ತಾರೆ. ಎಸ್, ಚಿಯರ್ಸ್. ಚಿಯರ್ಸ್. ಆಹಾರ ಅಂತ ಹೇಳಿದ್ರು ಮನುಬಾಯಿ ಮೇಡಮ್. ಫುಡ್ ನಾ ಹೇಳಿದಲ್ಲ, ಪ್ರತಿಯೊಂದು ಜೀವರಾಶಿಗೂ ಈ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ರೈಟ್. ಗಾಳಿ, ನೀರು ಮತ್ತು ಆಹಾರ. ರೈಟ್. ಸ್ಪೆಷಲಿ ಆಸ್ ಎ ಹ್ಯೂಮನ್ ಬೀಯಿಂಗ್, ನಾವೆಲ್ಲ ಪ್ರಾಣಿಗಳು ಅಂತ ಯಾರಿಗೆ ಅನ್ಸುತ್ತೆ? ಕ್ಲಬ್ ಓನರ್ಸ್ ಪ್ಲೀಸ್ ರೈಸ್ ಹ್ಯಾಂಡ್. ನನಗೆಲ್ಲ ಹೊಸ ಮಗ ಕಾಣ್ತಾ ಇದೆ, ನನಗೆ ಮಾತಾಡಕ್ಕೆ ಒಂಥರ ಆಗ್ತದೆ. ಹಂಗೆ ಗುರುತಿರೋ ಮುಖ ಬಂದ್ರೆ ಲೀಲಾಜಾಲವಾಗಿ ಮಾತಾಡ್ಬೋದು, ಇಲ್ಲ ಅಂದ್ರೆ ಇವ್ರು ಯಾರು ಅಂತ ತಲೆ ಬೆಳಕಾಗತ್ತೆ. ರೈಟ್. ಹಂಗೆ. ಸೊ ಯಾರಿಗೆಲ್ಲ ಮನುಷ್ಯ ಒಬ್ಬ ಪ್ರಾಣಿ ಅಂತ ಅನ್ಸುತ್ತೆ? ಐಸಪ್ಪ ಕರೆಕ್ಟ್ ತಾನೆ? ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳು, ಅಂದ್ರೆ ಸ್ತನಪಾನ ಮಾಡ್ತಕ್ಕಂಥ, ಡಾಕ್ಟರ್ ಅಡ್ವೈಸ್ ಮಾಡ್ರಿ, ಸ್ತನಪಾನ ಮಾಡ್ತಕ್ಕಂಥ ಪ್ರಾಣಿಗಳು. ರೈಟ್. ಸೊ ಮೊದಲು ಈ ಹಿಂದೆ ಅಂದ್ರೆ ಸುಮಾರು ಈ ಸಿವಿಲೈಸೇಷನ್, ನಾಗರಿಕತೆ ಶುರುವಾಗಿಂತ ಮುಂಚೆ ಮನುಷ್ಯ ಕೂಡ ಪ್ರಕೃತಿ ಜೊತೆಗೆ ಇದ್ದ, ಪ್ರಕೃತಿಯಲ್ಲೇ ಒಂದು ವಾಸ ಇತ್ತು. ಎಲ್ಲಿ ನೀರು ಇರ್ತಾ ಇತ್ತು ಅಲ್ಲಿ ಅವನು ವಾಸ ಇರ್ತಾ ಇತ್ತು. ಬೇಕಿದ್ರೆ ನೋಡಿ, ಎಲ್ಲಾ ನದಿಗಳ ಗುಂಟ ಈ ನಾಗರಿಕತೆ ಡೆವಲಪ್ ಆಗಿತ್ತು. ಹೌದಾ? ಎಲ್ಲೆಲ್ಲಿ ನದಿಗಳು ಇರ್ತಾವೋ ಅಲ್ಲೆಲ್ಲ ಜನವಸತಿ ಇರುತ್ತೆ. ರೈಟ್. ಹಂಗೆ ಮನುಷ್ಯ ಆದಿ ಕಾಲದಿಂದಲೂ ಪ್ರಕೃತಿಯಲ್ಲಿ ಒಂದು ಭಾಗ. ಸೊ ಹೆಂಗೆ ಅವನ ಬುದ್ಧಿಶಕ್ತಿ ಬೆಳೀತಾ ಹೋಯ್ತು, ಹೆಂಗೆ ಸಿವಿಲೈಸೇಷನ್, ನಾಗರಿಕತೆ ಬೆಳೀತಾ ಹೋಯ್ತು, ಅವನಲ್ಲಿ ಈ ಬಟ್ಟೆ ತೊಡೋದು, ಆಮೇಲೆ ಮನೆ ಮಾಡ್ಕೊಳ್ಳೋದು, ಸಪರೇಟ್ ಏನೋ ವಿವಾಹ ಪದ್ಧತಿ, ಇವೆಲ್ಲ ಬರಕ್ ಶುರುವಾಯ್ತು. ಅದಕ್ಕಿಂತ ಮುಂಚೆ ಹಂಗಿರ್ಲಿಲ್ಲ. ಎಲ್ಲಾ ಪ್ರಾಣಿಗಳ ತರ ಮನುಷ್ಯನು ಜೀವನ ಮಾಡ್ತಾ ಇದ್ದ, ಬೆತ್ತಲಲ್ಲಿ ಓಡಾಡ್ತಾ ಇದ್ದ. ಆಮೇಲೆ ಹೆಂಗೆ ಸ್ವಲ್ಪ ಬುದ್ಧಿ ಬರಕ್ ಶುರುವಾಯ್ತು, ಈ ತಪ್ಪಲು ಅಂದ್ರೆ ಎಲೆಗಳನ್ನ ಮುಚ್ಕೊಳಕ್ ಶುರು ಮಾಡಿದ, ಮಾನ ಮುಚ್ಕೊಳಕ್ ಶುರು ಮಾಡಿದ. ರೈಟ್. ಸೊ ಹಂಗೆ ಸಿವಿಲೈಸೇಷನ್ ಬೆಳೀತಾ ಬಂತು. ಬಟ್ ಆವಾಗ ಯಾವ ಸಮಸ್ಯೆನೂ ಅವನನ್ನ ಕಾಡ್ತಾ ಇರಲಿಲ್ಲ. ಯಾಕಂದ್ರೆ ಗಡ್ಡೆ ಗೆಣಸು, ಹಣ್ಣು ಹಂಪಲು, ಕಾಳು ಕಡಿ, ಸೊಪ್ಪು ಸಿಡಿ ಎಲ್ಲ ಪ್ರಕೃತಿಲಿ ಸಿಗ್ತಾ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಉಣ್ಕೊಂಡು ಟೈಮ್ ಸಿಕ್ಕಾಗ ಅಥವಾ ಬೇಟೆ ಸಿಕ್ಕಾಗ ಮಾಂಸಾಹಾರ ಮಾಡ್ತಿದ್ದ. ರೈಟ್. ಬಟ್ ಮಾಂಸಾಹಾರ ರೆಗ್ಯುಲರ್ ಆಗಿ ಮಾಡ್ತಿರ್ಲಿಲ್ಲ. ಹೆಚ್ಚು ಪ್ರಕೃತಿಯಲ್ಲಿ ಎಲ್ಲ ಇತ್ತು. ಏನು? ಕಾಡು ಕಡಿ, ಸೊಪ್ಪು ಸೆದೆ, ನಾರು ನೀರು ಬೇರು, ಎಲ್ಲ ಇತ್ತು ತಾನೆ. ಸೊ ಆವಾಗಲೇ ಮನುಷ್ಯ ಈ ನಾಯಿ, ಬೆಕ್ಕು ಮತ್ತು ದನ, ಈ ಮೂರನ್ನ ತನ್ನ ಇದಕ್ಕೆ ಸೇಫ್ಟಿಗೆ ಮತ್ತು ಈ ದನಗಳನ್ನ ತನ್ನ ಆಹಾರಕ್ಕೆ, ಹಾಲಿಗೋಸ್ಕರ ಪಾಲನೆ ಮಾಡಕ್ಕೆ ಶುರು ಮಾಡ. ರೈಟ್. ಓಕೆ. ಸೊ ಹಿಂಗೆ ನಮ್ಮ ಸಿವಿಲೈಸೇಷನ್ ಶುರುವಾಗಿದ್ದು.
ಬಟ್ ಬರ್ಬರ್ತಾ ಏನಾಯ್ತು, ಈ ಬೇಬಿ ಬೂಮರ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ. ಎರಡನೇ ಮಹಾಯುದ್ಧ ಆದಾಗ ಜನ ಭಯಭೀತಗೊಂಡ್ರು, ಎಲ್ಲಿ ಬಾಂಬ್ ನಮ್ಮ ಮೇಲೆ ಬೀಳುತ್ತು ಅಂತೇಳಿ ಎಲ್ಲೂ ಹೊರಗೆ, ಹೆಂಗ ಲಾಕ್ಡೌನ್ ಐತಲ್ಲ ಹಂಗೆ ಜನ ಹೊರಗೆ ಬರ್ದಂಗ. ಸೊ ಮನೇಲೇ ಇರ್ತಾ ಇದ್ರು, ಅಂಡ್ ಮನೇಲೇ ಇರ್ತಾ ಇದ್ರು, ಎಲ್ಲಿ ಹೊರಗೆ ಬರ್ದಂಗಾದ್ರು. ಅವಾಗ ಏನಾಯ್ತು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಹಾಗಾಗಿ ಸೊ ಸಾಕಷ್ಟು ಮಕ್ಕಳನ್ನ ಹುಟ್ಟಿಸ ಶುರು ಮಾಡಿಬಿಟ್ರು. ಹ್ಮ್ ಸೊ ಬೇಬಿ ಬೂಮರ್ಸ್ ಅಂತ ಹೇಳ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಬೇಬಿ ಬೂಮರ್ಸ್ ಅಂತ ಹೇಳ್ತಾರೆ. ಬೇಬಿ ಬೂಮರ್ಸ್ ಅಂದ್ರೆ ಸಿಕ್ಕಾಬಿಟ್ಟೆ ಮಕ್ಕಳು ಹುಟ್ಟಕ್ಕೆ ಶುರು ಮಾಡ್ಬಿಟ್ರು. ಸೊ ಆವಾಗಲೇ ಈ ಫ್ಯಾಬ್ರಿಕ್ಸ್ ಅಂದ್ರೆ ಮಕ್ಕಳ ಬಟ್ಟೆ, ಹ ಹೊಲಿಯೋ ಯಂತ್ರ, ಇದನ್ನೆಲ್ಲ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು. ಮಕ್ಕಳಿಗೆ ಸೋಪು, ಎಣ್ಣೆ, ಶಾಂಪೂ, ಅಲ್ಲಿಂದ ಶುರುವಾಯ್ತು ಈ ವ್ಯಾಪಾರ, ರೈಟ್. ಸೊ ಈ ರೆಡಿಮೇಡ್ ಬಟ್ಟೆಗಳು ಇವೆಲ್ಲ ಶುರುವಾಗಿದ್ದು ಅಲ್ಲಿಂದ. ಆವಾಗಲೇ ಏನೋ ವೃತ್ತಿಗಳು, ನಾನಾ ತರದ ವೃತ್ತಿಗಳು ಶುರುವಾದವು. ಚಪ್ಪಲ್ ತಯಾರು ಮಾಡೋದು, ಶೂ ತಯಾರು ಮಾಡೋದು, ಮಕ್ಕಳಿಗೆ ಬಟ್ಟೆ ತಯಾರು ಮಾಡೋದು, ಸ್ಕೂಲ್ ಬ್ಯಾಗ್ಸ್, ಈ ತರ ಬೇರೆ ಬೇರೆ ವಿಧವಾದ ವ್ಯಾಪಾರಗಳು ಶುರುವಾಯ್ತು, ಅಲ್ಲಿಂದ ಶುರುವಾಯ್ತು. ಸೊ ಹಿಂಗೆ ಶುರುವಾಗಿದ್ದು ವ್ಯಾಪಾರದಲ್ಲಿ ಮನುಷ್ಯ ಬ್ಯುಸಿ ಆಗೋಗ್ಬಿಟ್ಟ. ತನ್ನ ದುಡ್ಡು ಅರ್ನ್ ಮಾಡೋದ್ರಲ್ಲಿ ಮನುಷ್ಯ ಬ್ಯುಸಿ ಆಗೋಗ್ಬಿಟ್ಟ. ತನ್ನ ದೇಹಕ್ಕೆ ಏನ್ ಬೇಕೋ ಅದನ್ನ ಮರ್ತೇ ಬಿಟ್ಟ. ಅಂಡರ್ಸ್ಟ್ಯಾಂಡ್? ಮೊದಲೆಲ್ಲ ಪ್ರಕೃತಿ ಜೊತೆಗೆ ಇದ್ದ, ರಾ ಫುಡ್ ತಿಂತಾ ಇದ್ದ, ಬೇಸಿಕ್ ತಿಂತಾ ಇಲ್ಲ. ಯಾವಾಗ ಮನುಷ್ಯ ಈ ತರ ಬ್ಯುಸಿ ಆಗೋಗ್ಬಿಟ್ಟ, ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ಬ್ಯುಸಿ ಆಗೋಗ್ಬಿಟ್ಟ, ಊಟ ಮಾಡೋದು ಅನಿವಾರ್ಯ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡು ಪಟ ಅದನ್ನ ಸರಿಯಾಗಿ ಜಗೆದು ಇಲ್ಲ, ಅತ್ತಾಗಿತ್ತ ಒಂದು 4 ಸರಿ ಒಳ್ಳಾಡ್ಸ್ಬಿಟ್ಟು ನುಂಗ್ಬಿಟ್ಟು ನೀರು ಕುಡಿದು ಕೂತ್ಬಿಡೋದು ವ್ಯಾಪಾರ ಅಥವಾ ವೃತ್ತಿಯಲ್ಲಿ, ನೌಕರಿಯಲ್ಲಿ, ರೈಟ್. ಸೊ ಈವಾಗ್ಲೇನೆ ಆರೋಗ್ಯ ಕೆಡಕ್ ಶುರುವಾಗಿದ್ದು, ವೃತ್ತಿ ಕಡೆಗೆ ಲಕ್ಷ್ಯ ಜಾಸ್ತಿ ಆಯ್ತು, ಆರೋಗ್ಯ ಕಡೆಗೆ, ದೇಹದ ಕಡೆಗೆ ಲಕ್ಷ್ಯ ಕಡಿಮೆ. ಸರಿ. ಸೊ ನಮ್ಮ ಆಹಾರದಲ್ಲಿ 3 ವಿಧ ಇದೆ. ಯಾರ ಹತ್ರ ಪೆನ್ ಪೇಪರ್ ಇದೆ ತೋರಿಸಿ. ಆಹಾರದಲ್ಲಿ 3 ವಿಧ. ಒಂದು ಪಾಸಿಟಿವ್ ಪ್ರಾಣಿಕ್ ಫುಡ್, ಎರಡನೇದು ನೆಗೆಟಿವ್ ಪ್ರಾಣಿಕ್ ಫುಡ್, ಮೂರನೇದು ಜೀರೋ ಪ್ರಾಣಿಕ್ ಫುಡ್. ಅಂದ್ರೆ ಧನಾತ್ಮಕ ಪ್ರಾಣವುಳ್ಳ ಆಹಾರ, ಕನ್ನಡದಲ್ಲಿ ಧನಾತ್ಮಕ ಪ್ರಾಣವುಳ್ಳ ಆಹಾರ, ಋಣಾತ್ಮಕ ಪ್ರಾಣವುಳ್ಳ ಆಹಾರ, ಶೂನ್ಯ ಪ್ರಾಣವುಳ್ಳ ಆಹಾರ. ಇದು ಕ್ಲಿಯರ್ ನಾವು? ಓಕೆ. ಧನಾತ್ಮಕ ಪ್ರಾಣವುಳ್ಳ ಆಹಾರ. ಓಕೆ. ಸೊ ಇಲ್ಲಿ ಸ್ವಲ್ಪ ನಾನು ಇಂಟ್ರಾಕ್ಷನ್ ಮಾಡ್ತೀನಿ. ಸೊ ಇಂಟ್ರಾಕ್ಷನ್ ಮೇಕ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಬೆಟರ್. ಓಕೆ. ಧನಾತ್ಮಕ ಪ್ರಾಣವುಳ್ಳ ಆಹಾರ. ಪ್ರಾಣಿತ್ ಮಲ್ಲಿಕಾರ್ಜುನ್ ಹಲಗಳಿ ಸರ್, ಗುಡ್ ಮಾರ್ನಿಂಗ್. ಅಂದ್ಬಿಟ್ಟು ಅನ್ಮಿಟ್ ಮಾಡ್ಕೊಳ್ಳಿ. ನೀಲಿ ಪಟ್ಟಿ ಮುಟ್ಟಿ. ಮುಟ್ಟಿ ಅಂದ ನೀಲಿ ಪಟ್ಟಿ. ಸರ್ ಅವ್ರದ್ದು ನೆಟ್ವರ್ಕ್ ಸ್ಲೋ ಇರುತ್ತೆ, ಬೇರೆ ಬಂತು. ಓಕೆ. ಧನಾತ್ಮಕ ಪ್ರಾಣವುಳ್ಳ ಆಹಾರ ಕೇಳಿದ್ರೇನ್ರಿ ಎಲ್ಲಾದ್ರೂ ಮೊದಲು? ಸರ್ ಹೇಳಿ ಸರ್, ಇನ್ನೊಮ್ಮೆ. ಓಕೆ, ನಾ ಇಷ್ಟ ತನಕ ಮಾತಾಡಿದ್ ಕೇಳ್ತಾ ಇದ್ದೆ? ಸರ್. ಸರಿ. ಧನಾತ್ಮಕ ಪ್ರಾಣವುಳ್ಳ ಆಹಾರ, ಈ ಪದನ ಎಲ್ಲಾದ್ರೂ ಯಾವಾಗಾದ್ರೂ ಕೇಳಿಸ್ಕೊಂಡಿದ್ರ? ಇಲ್ಲ ಸರ್. ಇಲ್ಲ. ಕೇಳೋಣ, ಯಾರಿಗೆ ಎಷ್ಟು ಗೊತ್ತಿದೆ ಕೇಳೋಣ. ಓಕೆ. ಎಸ್, ಅಂಜನಾ ಮೇಡಮ್. ಪಾಸಿಟಿವ್ ಪ್ರಾಣಿಕ್ ಫುಡ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಎಸ್ ಸರ್. ಧನಾತ್ಮಕ ಅಂದ್ರಿ ಪೌಷ್ಟಿಕಾಂಶವುಳ್ಳ ಆಹಾರಕ್ಕನ ನಾವ್ ಆ ರೀತಿ ಅಂತೀವ್ರಿ. ಅಂದ್ರೆ ಡೈಲಿ ಬೇಸ್ಡ್, ಅಂದ್ರೆ ನಾವ್ ಏನ್ ಬೇಕಿರ್ಲ
ಆ ಪೌಷ್ಟಿಕಾಂಶವುಳ್ಳ ಆಹಾರಕ್ಕ ಧನಾತ್ಮಕ ಅಂತ ಕರಿತೀವಿ ಅಂತ ನನ್ನ ಅನಿಸಿಕೆ ರೀ. ಓಕೆ ಓಕೆ, ನಾ ಹೇಳ್ತೀನಿ ಯಾಕಂದ್ರೆ ಎಲ್ಲರೂ ಕೇಳ್ತವ್ರೆ, ಟೈಮ್ ಆಗ್ಬಿಡುತ್ತೆ. ಸರಿ. ರೈಟ್. ಸೊ ಧನಾತ್ಮಕ ಪ್ರಾಣವುಳ್ಳ ಆಹಾರ ಅಂದ್ರೆ ಯಾವುದೇ ಒಂದು ಫುಡ್ ಇರ್ಬೋದು. ಆ ಫುಡ್ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅಂದ್ರೆ ಪಕ್ಕ ಅರ್ಥ ಆಗುತ್ತೆ. ಇವಾಗ ನೀವು ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಬೇಕು ಅಥವಾ ಅವಲಕ್ಕಿ ಮಾಡ್ಬೇಕು. ಮೆಣಸಿನಕಾಯಿ ಹೆಚ್ಚ್ತೀರಿ, ಈರುಳ್ಳಿ ಹೆಚ್ಚ್ತೀರಿ, ಟೊಮೆಟೊ ಹೆಚ್ಚ್ತೀರಿ. ಸೊ ಟೊಮೆಟೊ ಹೆಚ್ಚಿಬಿಟ್ಟು ಅದು ಏನು ಉಪ್ಪಿಟ್ಟು ಮಾಡಿ ಅಥವಾ ಅವಲಕ್ಕಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಕಳಿಸ್ಬಿಡ್ತೀರಿ. ಸೊ ಆ ಟೊಮೆಟೊ ಹೆಚ್ಚಿರಲ್ವಾ, ಆ ಟೊಮೆಟೊ ಹೆಚ್ಚಿದಾಗ ಆ ಟೊಮೆಟೊ ಬೀಜಗಳು ಅಲ್ಲಿ ಬಿದ್ದಿರ್ತವೆ. ಸೊ ಕೊನೆಗೆ ಏನ್ ಮಾಡ್ತೀರಿ, ಎಲ್ಲ ಕಸ ಬಳದ್ಬಿಟ್ಟು ಅಂತ ತಗೊಂಡೋಗಿ ತಿಪ್ಪಿ ಚೆಲ್ತೀರಿ. ರೈಟ್. ಸೊ ಹಿಂಗೆ ಒಂದು ಹದವಾದ ಮಳೆ ಬರುತ್ತೆ. ಮಳೆ ಬಂದಾಗ ಒಂದು 4 ದಿನ ಆದ್ಮೇಲೆ ತಿಪ್ಪಿಲಿ ಏನಾಗಿರುತ್ತೆ, ಆ ಟೊಮೆಟೊ ಬೀಜ ಮೊಳಕೆ ಹೊಡೆದಿರುತ್ತೆ ಸರ್. ಮೊಳಕೆ ಹೊಡೆದಿರುತ್ತೆ. ಹಾ, ರೈಟ್. ನೀವೇನ್ ತಿಂತೀರಿ ಆ ತಿಂತಕ್ಕಂಥ ವಸ್ತು ಮಳೆ ಮತ್ತು ನೆಲ, ಭೂಮಿ ಅಂದ್ರೆ ಮಣ್ಣು ಮತ್ತು ನೀರಿನ ಸಂಪರ್ಕ ಯಾವಾಗ ಹೊಂದುತ್ತೋ ಅದು ಜೀವ ತಾಳುತ್ತೆ ಅನ್ನೋದಾದ್ರೆ ಅದಕ್ಕೆ ಧನಾತ್ಮಕ ಪ್ರಾಣವುಳ್ಳ ಆಹಾರ ಅಂತ ಹೇಳ್ತಾರೆ. ಅರ್ಥ ಆಯ್ತು? ರೈಟ್. ಬೇಕಿದ್ರೆ ಈ ಕೊತ್ತಂಬರಿ ತಗೊಂಡ್ಬರ್ತೀರಿ, ಕೊತ್ತಂಬರಿ ಸೊಪ್ಪು. ಅದನ್ನೆಲ್ಲ ನೀವು ಆ ಸೊಪ್ಪನ್ನೆಲ್ಲ ಏನ್ ಮಾಡ್ತೀರಿ, ಸಾಂಬಾರಿಗೆ ಪಲ್ಯಕ್ಕೆ ಹಾಕ್ತೀರಿ. ಆ ಬೇರಿಂದಿರ ಬೇರು ಅದನ್ನ ತಗೊಂಡೋಗಿ ಕೊಂಡದಲ್ಲಿ ನೆಡಿ 4 ದಿನ ಬಿಟ್ಟು ನೋಡಿ ಹೊಸ ಎಲೆ ಬಂದಿರುತ್ತೆ. ರೈಟ್. ಅಂದ್ರೆ ಯಾವುದೇ ಒಂದು ನೀವು ತಿಂತಕ್ಕಂಥ ಫುಡ್ ಮಟೀರಿಯಲ್ ಅದು ನೀರು ಮತ್ತು ಮಣ್ಣಿನ ಸಂಪರ್ಕ ಹೊಂದಿದಾಗ ಹೊಸ ಜೀವಕ್ಕೆ ಜೀವ ಕೊಡುತ್ತೋ ಅದನ್ನ ಧನಾತ್ಮಕ ಪ್ರಾಣವುಳ್ಳ ಆಹಾರ ಅಂತ ಹೇಳ್ತೀವಿ. ರೈಟ್. ಸೊ ಅಂದ್ರೆ ರಾ ಫುಡ್ ಅಂದ್ರೆ ಕಚ್ಚಾ ಏನಂತಾರೆ ಊಟ. ಇವಾಗ ನೋಡಿ, ಈ ನೀವು ಈ ಶೇಂಗಾ ಬೀಜ ಏನ್ ಮಾಡ್ತೀರಿ, ಅವಲಕ್ಕಿಗೆ ಹಾಕ್ತೀರಿ. ಅವಲಕ್ಕಿಗೆ ಹಾಕ್ತೀರಿ ಶೇಂಗಾ ಬೀಜ. ಏನ್ ಮಾಡ್ತೀರಿ, ಅವಲಕ್ಕಿ ಹಾಕ್ಬೇಕಾದ್ರೆ ಅದನ್ನ ಎಣ್ಣೆಯಲ್ಲಿ ಹುರಿದು ಬಿಟ್ಟು ಹಾಕ್ತೀವಿ. ಹೌದಾ? ಆ ಹುರಿದು ಬಿಟ್ಟು ಅವಲಕ್ಕಿ ಹಾಕ್ತೀರಿ. ಆ ಶೇಂಗಾ ಬೀಜ ತಗೊಂಡೋಗಿ ನೀವು ನಾಟಿ ಮಾಡಿದ್ರೆ ಹುಟ್ಟುತ್ತ ಇಲ್ಲ. ಹಿಂದಕ್ಕೆ ಯಜಮಾನ್ರು ಹೇಳ್ತಾ ಇದ್ರು, ಯಾರಾದ್ರೂ ತುಂಟ ಹುಡುಗ ಅಥವಾ ಹುಡುಗಿ ಇದ್ರೆ ಇವನು ಹುರಿದು ಬೀಜ ಹಿಡಿಬೇಕು ಅಂತಿದ್ರು. ಯಾರಿಗೆಲ್ಲ ಕೇಳಿಸ್ಕೊಂಡಿದ್ದೀವಿ? ಅದ್ರ ಅರ್ಥ ಏನು ಅಂದ್ರೆ ಇಂಥವ್ ಮತ್ತೆ ಹುಟ್ಟಬಾರ್ದಂತ, ಇವನೇ ಸಾಕು ಲಾಸ್ಟ್. ರೈಟ್. ಇವನು ಒಬ್ಬನ ಸಾಕು ಲಾಸ್ಟ್, ಇಂಥ ಮತ್ತೆ ಹುಟ್ಟದ್ ಬೇಡ ಅಂತಂದು ಹೇಳ್ಬಿಟ್ಟು ಇವನ್ನ ಹುರಿದು ಬೀಜ ಹಿಡ್ಬೇಕು ಅಂತ. ರೈಟ್. ಸೊ ರಾ ಫುಡ್ ಏನಿದೆ, ಕಚ್ಚಾ ವಸ್ತು ಏನಿದೆ ಅದು ಧನಾತ್ಮಕ ಪ್ರಾಣವುಳ್ಳ ಆಹಾರ. ನಾವು ಯಾವಾಗ ಹುರಿದು ಕರೆದು ತಿನ್ನಕ್ ಶುರು ಮಾಡಿದ್ವಿ ಅದು ನೆಗೆಟಿವ್ ಪ್ರಾಣಿ ಫುಡ್ ಆಗಿ ಕನ್ವರ್ಟ್ ಆಯ್ತು. ರೈಟ್. ಸ್ಪೆಷಲಿ ಈ ಸಸ್ಯ ಮೂಲ ಇರ್ತಕ್ಕಂಥ ಎಲ್ಲ ಆಹಾರಗಳು ಧನಾತ್ಮಕ ಆಹಾರಗಳು. ರೈಟ್. ಅದೇ ಈ ಕೆಲವರು ಹೇಳ್ತಾರೆ ನಾವು ಪ್ರೋಟೀನ್, ನಮ್ಗೆ ಚಿಕನ್ ಮಟನ್ ತಿಂತೀವಿ, ನಮ್ಗೆ ವಾರಕ್ಕೊಂದ್ಸರಿ 2 ಸರಿ ನಾವು ಚಿಕನ್ ಮಟನ್ ಹಾಕ್ಬೇಕು. ಯಾರಿಗೆಲ್ಲ ಅಭ್ಯಾಸ ಇದೆ? ಐಸಾಕರ ಮನೋಬಾಯಿ ಮೇಡಮ್ ಅಭ್ಯಾಸ ಇದೆ. ರೈಟ್. ಸೊ ಇವಾಗ ಚಿಕನ್ ನೀವು ತಗೊಂಡ್ಬರ್ತೀರಿ ಅಲ್ಲಿ ಎಲ್ಲಿ ಅದಕ್ಕೆ ಎಂತ ಅಂಗಡಿ ಅಂತಾರೆ, ಅದಕ್ಕೆ ಎಂತದ್ದು ಅಂತಾರೆ ಅದಕ್ಕೆ ಅಂಗಡಿ. ಆ ಅಂಗಡಿಲಿ ತಗೊಂಡ್ಬರ್ತಾರೆ. ಅವನು ಅದನ್ನ ಕುಯ್ದ್ಬಿಟ್ಟು ತುಂಡು ಕತ್ತರಿಸಿ ಕೊಡ್ತಾನೆ. ರೈಟ್. ನೀವು ಮನೆಗೆ ಬಂದು ಏನ್ ಮಾಡ್ತೀರಿ, ಅನ್ನ ತೊಳೆದ್ಬಿಟ್ಟು ಬಾಣ್ಲಿಗೆ ಹಾಕಿ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ತಿಂತೀರಿ. ರೈಟ್. ಇವಾಗ ಆ ಚಿಕನ್ ಪೀಸ್ ಅನ್ನ ತಗೊಂಡೋಗಿ ತಿಪ್ಪೆಗೆ ಹಾಕಿ, ಕೋಳಿ ಮರ ಬರ್ತಾ, ಮಟನ್ ಪೀಸ್ ಅನ್ನ ತಗೊಂಡೋಗಿ ತಿಪ್ಪೆಗೆ ಹಾಕಿ ಮೇಕೆ ಮರಿ ಬರ್ತಾ, ಬರಲ್ಲ, ಕೊಳ್ತೋಗುತ್ತೆ, ಗೊಬ್ಬರ ಆಗುತ್ತೆ ಅಷ್ಟೆ. ರೈಟ್. ಸೊ ಯಾವ ಊಟ, ಯಾವ ಫುಡ್ ಗಾಳಿ, ನೀರು ಮತ್ತು ಮಣ್ಣಿನ ಸಂಪರ್ಕಕ್ಕೆ ಬರುತ್ತೋ ಅದು ಹೊಸ ಜೀವನ ತಾಳುತ್ತೋ ಅದು ಧನಾತ್ಮಕ ಪ್ರಾಣವುಳ್ಳ ಆಹಾರ.
ಅರ್ಥ ಆಗ್ತಿದೆ ನಾನು ಮಾತಾಡೋದು? ಎಸ್ ಸರ್. ಹ್ಮ್ ಓಕೆ. ಸೊ ಈ ಚಿಕನ್ ಮಟನ್ ನಾವೇನು ಹೆಚ್ಚಿ ಕೊಚ್ಚಿ ಹುರಿದು ಕರೆದು ತಿಂತೀವಿ, ಎಲ್ಲ ನೆಗೆಟಿವ್ ಪ್ರಾಣಿಕ್ ಫುಡ್, ರೈಟ್? ಹಿಂದಕ್ಕೆ ನಾನು ನೋಡಿದ್ದೀನಿ ಈ ಗುರುಕುಲಗಳು, ಆಮೇಲೆ ಈ ಪ್ರವಚನಗಳು, ಪುರಾಣ ಪುಣ್ಯಕಥೆಗಳು ತುಂಬಾ ಹೆಚ್ಚು ನಡೀತಾ ಇದ್ವು ಹಿಂದಕ್ಕೆಲ್ಲ, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಏನೋ ಮಠ ಮಾನ್ಯಗಳು ಜಾಸ್ತಿ, ರೈಟ್? ಯಾಕೆ ಗೊತ್ತಾ? ಆವಾಗ ಈ ರೆಸ್ಟೋರೆಂಟ್ಸು, ಇದು ಪಾನಿಪುರಿ, ಬೇಲ್ಪುರಿ ಇಂಥ ಅಂಗಡಿಗಳು ಇರಲಿಲ್ಲ ಅವಾಗೆಲ್ಲ. ಮನೇಲೆ ಊಟ ಮಾಡ್ತಿದ್ರು ಜನ. ಪ್ರವಚನ, ಏನು ಪುರಾಣ, ಭಯ ಭಕ್ತಿ ಒಂದು ಇತ್ತು ಜನಕ್ಕೆ. ಯಾಕೆಂದ್ರೆ ಪಾಸಿಟಿವ್ ಪ್ರಾಣಿಕ್ ಫುಡ್ ಅನ್ನ ಊಟ ಮಾಡ್ತಾ ಇದ್ರು, ಪಾಸಿಟಿವ್ ಥಾಟ್ಸ್ ಬರ್ತಾ ಇತ್ತು. ಪಾಸಿಟಿವ್ ಪ್ರಾಣಿಕ್ ಫುಡ್ ತಿಂದ್ರೆ ಅವ್ರಿಗೆ ಪಾಸಿಟಿವ್ ಥಾಟ್ಸ್ ಬರ್ತಾ ಇತ್ತು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳೋ ಒಂದು ವ್ಯವಧಾನ ಇತ್ತು, ರೈಟ್? ಮಂಜುನಾಥ್ ಸರ್, ನೀವು ಅನ್ಬಟ್ ಮಾಡ್ಕೊಳ್ಳಿ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ಒಂದು ಪ್ರೈಮರಿ ಸ್ಕೂಲ್ ಓದ್ಬೇಕಾದ್ರೆ ನಾವೆಲ್ಲ ನೋಡ್ತಾ ಇದ್ವಿ, ಮನೆಗಳು ಚಿಕ್ಕ ಇರ್ತಾ ಇದ್ವು, ಮನೆ ತುಂಬಾ ಜನ ಇರ್ತಾ ಇದ್ರೆ ನೋಡಿದ್ರೆ. ಅಂದ್ರೆ ಅವಿಭಕ್ತ ಕುಟುಂಬ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಂದೇ ಮನೇಲಿ ಇರ್ತಾ ಇದ್ರು. ಯಾವುದೇ ಭೇದ ಭಾವ ಇರ್ತಾ ಇರ್ಲಿಲ್ಲ, ಯಾವುದು ಭಿನ್ನಾಭಿಪ್ರಾಯ ಅವರಲ್ಲಿ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಆವಾಗ ಊಟ ರೊಟ್ಟಿ, ಮುದ್ದೆ, ಸೊಪ್ಪು ಸಾರು, ತರಕಾರಿ ಜಾಸ್ತಿ ಊಟ ಮಾಡ್ತಾ ಇದ್ರು. ಈ ರೆಸ್ಟೋರೆಂಟ್, ಬೇಕರಿ, ಕಾಂಡಿಮೆಂಟ್ಸು ಈ ಫುಡ್ ಅನ್ನ ಯಾರು ಯೂಸ್ ಮಾಡ್ತಾ ಇರ್ಲಿಲ್ಲ. ಕರೆಕ್ಟಾ? ರೈಟ್? ಅಂದ್ರೆ ಅವಿಭಕ್ತ ಕುಟುಂಬಗಳು ಜಾಸ್ತಿ ಇರ್ತಾ ಇದ್ವು ಮೊದಲು. ಎಲ್ಲರ ಜೊತೆಗೆ ಹೊಂದಾಣಿಕೆ ಇತ್ತು. ಯಾಕಂದ್ರೆ ಧನಾತ್ಮಕ ಪ್ರಾಣವುಳ್ಳ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದ್ರು. ಪ್ರವಚನ, ಪುರಾಣ, ಇಂಥವನ್ನೆಲ್ಲ ಕೇಳಿಸ್ಕೊತಾ ಇದ್ರು. ಹಿರಿಯರು ಬಂದ್ರೆ ಗೌರವ ಕೊಡ್ತಾ ಇದ್ರು. ಕರೆಕ್ಟ್? ಹೊಂದಾಣಿಕೆ ಇರ್ತಾ ಇತ್ತು, ಹೊಂದಾಣಿಕೆ ಇರ್ತಾ ಇತ್ತು. ಅವಾಗೆಲ್ಲ ನೋಡಿ, ನಮ್ಗೆ ಅಷ್ಟು ಗೊತ್ತಿಲ್ಲ, ಒಬ್ಬೊಬ್ರು ನಮ್ಮ ಅಜ್ಜಂದ್ರ ಕಾಲದಲ್ಲಿ 2 ಹೆಂಡತಿ ಮಾಡ್ಕೊತಾ ಇದ್ರು. ಇಬ್ರು ಹೆಂಡತಿ ಒಂದೇ ಮನೆಗೆ ಇರ್ತಿದ್ರು, ಆದ್ರೂ ಭಿನ್ನಾಭಿಪ್ರಾಯ ಇರ್ತಾರೆ, ರೈಟ್? ಸೊ ಯಾಕೆಂದ್ರೆ ಬಿಕಾಸ್ ಆ ಧನಾತ್ಮಕ ಪ್ರಾಣವುಳ್ಳ ಆಹಾರವನ್ನು ಯಾವಾಗ ಅವ್ರು ಸ್ವೀಕಾರ ಮಾಡ್ತಾ ಇದ್ರು, ಅವರ ಮನಸ್ಸು ಕೂಡ ಧನಾತ್ಮಕವಾಗಿ ವಿಚಾರ ಮಾಡಕ್ ಶುರು ಮಾಡ್ತಾ ಇತ್ತು, ಪಾಸಿಟಿವ್ ಮೈಂಡ್ ಸೆಟ್ ಬರ್ತಾ ಇತ್ತು. ಇವಾಗ ನೀವು ಹೇಳ್ತೀರಿ, ಸರ್ ನಾನು ಶೇಕ್ ತಗೋಬ ಅಂತ ಕರೆದ್ರೆ ಒಬ್ರು ಬರ್ತಾ ಇಲ್ಲ ಸರ್, ನನಗೆ ಬೈದು ಕಳಿಸ್ತಾರೆ ಸರ್. ಮತ್ತೆ ಅವ್ರು ತಿನ್ನದೇ ನೆಗೆಟಿವ್ ಪ್ರಾಣಿಕ್ ಫುಡ್. ಪಾಸಿಟಿವ್ ಥಾಟ್ಸ್ ಎಲ್ಲಿಂದ ಬರುತ್ತೆ? ಅವ್ರ ಮೈಂಡ್ ಸೆಟ್ಟೇ ನೆಗೆಟಿವ್. ಪಾಸಿಟಿವ್ ಥಾಟ್ಸ್ ಹೆಂಗ್ ಬರುತ್ತೆ? ನೋ ಚಾನ್ಸ್. ಸೊ ಅವ್ರು ಇಲ್ಲಿ ಕರ್ಕೊಂಡ್ ಮೇಲೆ ಯಾವಾಗ ನಾವು ಶೇಕ್ ಕೊಡ್ತೀವಿ, ರಾ ಫುಡ್, ಆವಾಗಲೇ ಅವ್ರಿಗೆ ಪಾಸಿಟಿವ್ ಥಾಟ್ಸ್ ಬರಕ್ ಶುರುವಾಗೋದು. ಯಾರಿಗೆಲ್ಲ ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ಭಯಂಕರ ಹಠವಾದಿ ಇದ್ದೆ, ಭಯಂಕರ ಸಿಟ್ಟು ಮಾಡ್ತಾ ಇದ್ದೆ, ನಂದೇ ನಡಿಬೇಕು ಅಂತ ಇದ್ದೆ. ಇವಾಗ ಹಂಗಿಲ್ಲ, ಯಾರಾದ್ರೂ ಹೇಳಿದ್ರೆ ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇದೆ. ಐಸಕರ್ ಮೊದಲು ಹಂಗಲ್ಲ, ನಾನ್ ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ರೆ ಮುಗಿತ್, ಯಾರು ಮೀರ್ಬಾರ್ದು, ರೈಟ್? ಬಿಕಾಸ್ ಆಫ್ ನೆಗೆಟಿವ್ ಪ್ರಾಣಿಕ್ ಫುಡ್. ಸೊ ಇಲ್ಲಿ ಬಂದಾದ್ಮೇಲೆ ನೋಡಿ, ಬೇಕಿದ್ರೆ ಗಂಡ ಹೆಂಡತಿ ಇಬ್ರು ಶೇಕ್ ಕುಡ್ತಾ ಇದ್ರೆ ಇಟ್ಸ್ ಓಕೆ, ಫೈನ್. ಅವ್ರ ಮನೆ ತುಂಬಾ ಚೆನ್ನಾಗಿರುತ್ತೆ, ಯಾವ್ದು ಜಗಳ ಇರಲ್ಲ, ಇರಲ್ಲ. ಅಕಸ್ಮಾತ್ ಗಂಡ ಕುಡಿತಾ ಇದ್ದ ಅಥವಾ ಹೆಂಡತಿ ಕುಡಿತಾ ಇಲ್ಲ ಅಂದ್ರೆ ಅವ್ರ ಮನೇಲಿ ನಿತ್ಯ ಏನಾಗ್ತಾ ಇರುತ್ತೆ? ಕುರುಕ್ಷೇತ್ರ ನಡೀತಾ ಇರುತ್ತೆ. ಹೆಂಗೆ ಅದನ್ನೊಂದು ಹೇಳ್ಬಿಡ್ತೀವಿ, ಕುರುಕ್ಷೇತ್ರ ಹೆಂಗ್ ನಡೀತು ಅಂತ. ಇವಾಗ ಮಂಜುನಾಥ್ ಸರ್ ಶೇಕ್ ತಗೊಳ್ತಾವ್ರೆ, ಅವ್ರ ಮೇಡಮ್ ತಗೊಳ್ತಾರೆ, ರೇಖಾ ಮೇಡಮ್ ತಗೊಳ್ತಾ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನನಗೇನಿಲ್ಲ, ನಿನ್ಗೆ ಆರಾಮಿಲ್ಲ, ನೀನ ತಗೋ, ನಿನ್ BP ಐತಿ, ನೀನು ತಗೋ ಅಂತ ಹೇಳ್ಬಿಟ್ರು. ಅವ್ರೇನ್ ತಿಳ್ಕೊಂಡಿದ್ರು, ಇದು ಔಷಧಿ, ಇದು ಊಟ ಅಲ್ಲ ಅಂತೇಳಿ ಅವ್ರು ತಿಳ್ಕೊಂಡ್ಬಿಟ್ಟಾರೆ. ಇದು BP ಇದ್ದವರಿಗೆ, ಶುಗರ್ ಇದ್ದವರಿಗೆ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಾರೆ. ಮಂಜುನಾಥ್ ಸರ್ ಪಾಪ ರೆಗ್ಯುಲರ್ ಆಗಿ ಇಲ್ಲಿ ಕನೆಕ್ಟ್ ಆಗ್ತಾ ಇದ್ರು, ಅವ್ರ ಮೇಡಮ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು, ರೈಟ್? ಸೊ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಇದು ಒಳ್ಳೆ ಜಾಗ, ಇದು ಒಳ್ಳೆ ಜನ, ಇದು ಒಳ್ಳೆ ಫುಡ್ ಅಂತ ಮಂಜುನಾಥ್ ಸರಿಗೆ ಗೊತ್ತಾಗ್ತಾ ಇತ್ತು. ಅವ್ರ ಮೇಡಮ್ಗೆ ಗೊತ್ತಿಲ್ಲ. ಅವ್ರಿಗೆ ಮಕ್ಕಳಿಗೆ ಬೆಳಿಗ್ಗೆ ನಾಷ್ಟ ಮಾಡಿಸೋದು, ಬೆಳಿಗ್ಗೆ ಅಡಿಗೆ ಮಾಡೋದು, ಈ ಒಂದು ಸಿಸ್ಟಮ್ ಅಲ್ಲಿ ಬಿಜಿ ಆಗ್ಬಿಟ್ಟವ್ರೆ. ಇವ್ರು ಮಂಜುನಾಥ್ ಸರ್ ಕಂಪ್ಯೂಟರ್ ಆನ್ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಶೇಕ್ ಹಿಡ್ಕೊಂಡು ಕೂತ್ಕೊಂಡವ್ರೆ. ಅಲ್ಲಿ ದೂರದಿಂದ ನೋಡ್ತಾರ ಅವ್ರ ಮನೆಯವ್ರು, ನನ್ ಗಂಡ 70 kg ಇದ್ದಾರೆ, ಇದು ಒಂದು ಗ್ಲಾಸ್ ಇಷ್ಟು ಕುಡಿತಾವ್ರೆ, ಇಷ್ಟು ಹೊಟ್ಟೆ ತುಂಬಲ್ಲ ಅವ್ರಿಗೆ.
ಹ ರೀ ಚೂರು ಬರ್ರಿ ಅಂತಾರೆ. ಒಳಗೆ ಹೋದ್ರು. ಅಲ್ಲಿ ಬಾಂಡ್ಲಿಯಲ್ಲಿ ಬಿಸಿ ಬಿಸಿ ಗರಿ ಗರಿ ವಡ ಕರಿತಾ ಇದ್ದ. ಹಾ ಇವ್ರು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು ಶೇಕ್ ಕುಡ್ಕೊಂಡು. ಅರ್ಜೆಂಟಾಗಿ ಬರ್ರಿ ಇಲ್ಲ ಅಂತ ಕರೆದ್ರು. ಪಾಪ ಏತಿ ಅದಕ್ಕೆ ಕರಿತಾವ್ರೆ ಅಂತ ಹೇಳ್ಬಿಟ್ಟು ಒಳಗೆ ಹೋದ್ರು ಅಡಿಗೆ ಮನೆಗೆ. ಫಸ್ಟ್ ಆ ಬಿಸಿ ಬಿಸಿ ಗರಿ ಗರಿ ವಡ ನೋಡ್ಬಿಟ್ರು ಕಣ್ಣಿಂದ. ಅಂದ್ರೆ ಇಂದ್ರಿಯ ಕಣ್ಣು ಪ್ರಚೋದನೆಗೆ ಒಳಪಡಿಸೋದು ಯಾವ ಇಂದ್ರಿಯಗಳೇ ತಾನೆ. ಕಣ್ಣು ನೋಡ್ಬಿಡ್ತು. ಸೊ ಕರ್ಣ ಔಟ್. ರೈಟ್. ಚರ್ ಅಂತ ಸೌಂಡ್ ಬಂತು, ಕಿವಿ ಕೇಳಿಸ್ಕೊಂಡ್ಬಿಡ್ತು. ಅರ್ಜುನ ಔಟ್. ಸೊ ರೀ ಒಂದು ವಡ ನೋಡ್ರಿ, ಟೇಸ್ಟ್ ನೋಡ್ರಿ, ಉಪ್ಪು ಹುಳಿ ಖಾರ ಹೆಂಗಿದೆ. ಮಕ್ಕಳಿಗೆ ಸ್ಕೂಲಿಗೆ ಕೊಟ್ಬೇಕು. ನಾನು ಇವತ್ತು ವ್ರತ ಮಾಡ್ತಾ ಇದ್ದೀನಿ, ನಾನು ಸ್ನಾನ ಮಾಡಿದ್ರೆ ಏನು ತಿನ್ನಂಗಿಲ್ಲ. ಇವಾಗ ಅನಿವಾರ್ಯ. ಮುಟ್ಟಿಬಿಟ್ರು, ಬಿಸಿ ತಾಕ್ತು ಕೈ, ಚರ್ಮ ತಾಕ್ತು ಕೈ. ರೈಟ್. ಭೀಮ ಔಟ್. ಸೊ ನೋಡಿ, ಉಪ್ಪು ಹುಳಿ ಖಾರ ರುಚಿ ನೋಡಿ ಹೇಳ್ಬಿಟ್ಟವ್ರೆ. ಹೇಳ್ತೀವಿ ಮಾತು ಬರಂಗಿಲ್ಲ. ಇವಾಗ ಅದನ್ನ ಮುರಿದ್ಬಿಟ್ಟು ಬಾಯಿಗೆ ಹಾಕೊಂಡು ನಕುಲ ಔಟ್. ರೈಟ್. ಸ್ವಾದ ನೋಡಿದ್ರು, ಟೇಸ್ಟ್ ಬಡ್ ಅನ್ನ ಆಸ್ವಾದನೆ ಮಾಡ್ತು, ಸಹದೇವನು ಔಟ್. ಹಿಂಗೆ ಗಂಡ ಕುಡ್ದ ಹೆಂಡತಿ ಕುಡ್ದಿಲ್ಲ, ಅಥವಾ ಹೆಂಡತಿ ಕುಡಿದು ಗಂಡ ಕುಡ್ದಿಲ್ಲ ಅಂದ್ರೆ ಪ್ರತಿನಿತ್ಯ ಅವ್ರ ಮನೆಯಲ್ಲಿ ಕುರುಕ್ಷೇತ್ರ ನಡೀತಾ ಇರುತ್ತೆ. ಯಾರ್ಯಾರು ಈ ತರ ಅನುಭವ ಆಗಿದೆ ಸ್ಟಾರ್ಟಿಂಗ್? ರೈಟ್. ಸೊ ಯಾವಾಗ ನಾವು ಬೇಯಿಸಿ ಹುರಿದು ಕರೆದು ತಿನ್ನಕ್ ಶುರು ಮಾಡಿದ್ವಿ, ಈ ನಾನ್ ವೆಜ್ ತಿನ್ನಕ್ ಶುರು ಮಾಡಿದ್ವಿ, ಇದು ನೆಗೆಟಿವ್ ಪ್ರಾಣಿಕ್ ಫುಡ್. ನಮ್ಮ ಥಾಟ್ಸ್ ಕೂಡ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್, ಜೀರೋ ಪ್ರಾಣಿಕ್ ಫುಡ್. ಜೀರೋ ಪ್ರಾಣಿಕ್ ಫುಡ್ ಅಂದ್ರೆ ಹಿಂದಕ್ಕೂ ಇದ್ವು. ಯಾವುದು? ಈ ಹಪ್ಪಳ, ಸಂಡಿಗೆ, ಈ ಎಂತ ಅದು ಮಜ್ಜಿಗೆ ಮೆಣಸಿಕಾಯಿ ಏನಂದ್ರಕ್ಕೆ, ಅದು ಬಿಸಿಲಲ್ಲಿ ಮೊಸರು ಹಾಕಿ ಬಳಸ್ತಾರಲ್ಲ, ಮಜ್ಜಿಗೆಯಲ್ಲಿ ಹಾಕ್ಬಿಟ್ಟು ಹಸಿಕಾಯಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಕರೆದು ತಿಂತಾರೆ. ಹೌದಾ? ಸೊ ಅವಾಗ ಅವನ್ ಊಟಕ್ಕೆ ಉಪ್ಪಿನಕಾಯಿ ತರ. ಉಪ್ಪಿನಕಾಯಿ ಬೇಕು, ಒಳ್ಳೇದು. ಉಪ್ಪಿನಕಾಯಿ ಅದರಲ್ಲಿ ನೋಡಿ ಪ್ರೋಬಯೋಟಿಕ್ಸ್ ಇರುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಬಟ್ ಈ ಹಪ್ಪಳ ಸಂಡಿಗೆ ತಿಂದ್ರೆ ಹೊಟ್ಟೆ ತುಂಬುತ್ತೇನ್ರಿ? ಈ ಕುರ್ಕುರೆ, ಲೇಸು, ಆಮೇಲೆ ಇದೇನು ಚುಮ್ಮರಿ ತಿಂದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಅದಕ್ಕೆ ಶಕ್ತಿನೂ ಬರೋದಿಲ್ಲ, ಯುಕ್ತಿನೂ ಬರೋದಿಲ್ಲ, ಹೊಟ್ಟೆನೂ ತುಂಬಲ್ಲ. ಸುಮ್ಮನೆ ಬಾಯಿ ರುಚಿಗೆ ತಿನ್ನೋದು. ಸ್ಪೆಷಲಿ ಈ ಒಂದು ದಿನಮಾನಗಳಲ್ಲಿ ಈ ಪ್ಯಾಕೇಜ್ಡ್ ಫುಡ್ ಅಂತ ಬಂದಿದ್ದಾರೆ. ರೈಟ್. ಲೇಸು, ಕುರುಕುರೆ, ಆಮೇಲೆ ಏನೇನೋ ಬರ್ತವೆ, ಸಿಕ್ಕಾಪಟ್ಟೆ ಈ ಬೇಕರಿ ಐಟಮ್ಸು. ರೈಟ್. ಇದು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಕುರುಕುರೆ ಪ್ಯಾಕೆಟ್ ತಿಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲ, ಇನ್ನೊಂದು ಬೇಕು ಅನ್ಸುತ್ತೆ. ಒಂದು ಲೇಸ್ ಪ್ಯಾಕೆಟ್ ತಿಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲ, ಇನ್ನೊಂದು ಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ? ಅದರಲ್ಲಿ ನಿಮ್ಗೆ ಪ್ರಚೋದನೆ ಆಗೋ ಹಾಗೆ, ಅಂದ್ರೆ ಅಜಿನೋಮೋಟೊ ಅಂತಕ್ಕಂಥ ಒಂದು ಟೇಸ್ಟಿಂಗ್ ಪೌಡರ್ನ ಅದರಲ್ಲಿ ಹಾಕಿರ್ತಾರೆ. ಅಜಿನೋಮೋಟೊ ಏನ್ ಮಾಡಿಸುತ್ತೆ? ನಿಮ್ಗೆ ಹೊಟ್ಟೆ ತುಂಬಿಸೋಕೆ ಬಿಡೋದಿಲ್ಲ. ಫಸ್ಟ್ ಆಫ್ ಆಲ್, ಹೊಟ್ಟೆ ಹಸಿದಾಗ ನಮ್ಮ ಇಂಟೆಸ್ಟೈನ್ ಅಲ್ಲಿ ಗ್ರಿಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗಲೇ ನಿಮ್ಗೆ ಒಂದು ಒಣ ರೊಟ್ಟಿ ಖಾರ ತಿಂದ್ರೂ ಅಮೃತ ತಿಂದಂಗಾಗುತ್ತೆ, ಟೇಸ್ಟ್ ಆಗುತ್ತೆ, ಟೇಸ್ಟ್ ಅನ್ಸುತ್ತೆ. ನೀವು ತಂಗಳು ರೊಟ್ಟಿ ತಿಂದ್ರೂ ಟೇಸ್ಟ್ ಅನ್ಸುತ್ತೆ. ಯಾವಾಗ ಆ ಗ್ರಿಲಿನ್ ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಆದಾಗ. ಹೊಟ್ಟೆ ತುಂಬ್ತಾ ಇದೆ ಅಂದ್ರೆ ಲೆಪ್ಟಿನ್ ಅಂತಕ್ಕಂಥ ಒಂದು ಹಾರ್ಮೋನು ರಿಲೀಸ್ ಆಗುತ್ತೆ. ಅದು ಬ್ರೈನ್ಗೆ ಏನು ಸಿಗ್ನಲ್ ಕೊಡುತ್ತೆ, ಏನು ಹೊಟ್ಟೆ ತುಂಬ್ತಾ ಇದೆ, ಸಾಕು ಇಲ್ಲಿ ಕೈ ತೊಳ್ಕೊಂತ. ಬಟ್ ಈ ಅಜಿನೋಮೋಟೊ ಏನ್ ಮಾಡ್ತು ಗೊತ್ತಾ? ಗ್ರಿಲಿನ್ ಏನೋ ಡೆವಲಪ್ ಆಯ್ತು, ಏನೋ ಪ್ರೊಡ್ಯೂಸ್ ಆಯ್ತು, ಬಟ್ ಈ ಹೊಟ್ಟೆ ತುಂಬಿದೆ ಅಂತ ಹೇಳ್ಕೊಡ್ತಕ್ಕಂಥ ಲೆಪ್ಟಿನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡಕ್ಕೆ ಬಿಡಲ್ಲ. ಸೊ ಹಂಗಾಗಿ ನೀವು ನೋಡಿ, ರೆಸ್ಟೋರೆಂಟ್ಗೆ ಹೋಗಿರ್ತಾರೆ, ಅಲ್ಲಿ ಟೇಸ್ಟ್ ಇದೆ ಅಂತೇಳಿ ಮನೇಲಿ ತಿನ್ನೋದೇ ಬೇರೆ. ಆ ರೆಸ್ಟೋರೆಂಟ್ ಯಾರೋ ಫ್ರೆಂಡ್ ಬಾರ ಹೋಗೋಣ ಇವತ್ತು ನಂದು ಬರ್ಡೇ ಅಂತಂದ್ರೆ ರೊಕ್ಕ ಅವ್ನು ಕೊಡ್ತಾನೆ ಅಂದ್ಬಿಟ್ಟು ಗೊತ್ತಾಗ್ಬಿಟ್ರೆ ಸಾಕು. ಅದು ಒಂದು ಪ್ಲೇಟು, ಇದು ಒಂದು ಪ್ಲೇಟು, ಎಷ್ಟು ತಿಂತಾರೆ ಗೊತ್ತಾ? ಯಾಕಂದ್ರೆ ಆ ಲೆಪ್ಟಿನ್ ಅಂತ ಹಾರ್ಮೋನು ಹೊಟ್ಟೆ ತುಂಬಿದೆ ಅಂತ ಹೇಳೋಕೆ ಅದು ರಿಲೀಸೇ ಆಗೋದಿಲ್ಲ, ಬಿಕಾಸ್ ಆಫ್ ದಿಸ್ ಅಜಿನೋಮೋಟೊ, ಮೋನೋಸೋಡಿಯಂ ಟಾರ್ಟ್ರೇಟ್. ಸೊ ಅದು ಏನ್ ಮಾಡುತ್ತೆ? ಸಿಕ್ಕಾಪಟ್ಟೆ ತಿಂತೀರಿ, ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಫೈನಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ.
ಸೊ ಹಿಂಗೆ ರೆಗ್ಯುಲರ್ ಆಗಿ ನೀವು ತಿಂತಾ ಇದ್ರೆ ಹೊರಗಡೆ ಊಟನ ಫೈನಲಿ ಇಟ್ ಲೀಡ್ಸ್ ಟು ಪೈಲ್ಸ್ ಅಂಡ್ ಕೋಲನ್ ಕ್ಯಾನ್ಸರ್. ಅರ್ಥ ಆಯ್ತು, ರೈಟ್? ಸೊ ಪಾಸಿಟಿವ್ ಪ್ರಾಣಿಕ್ ಫುಡ್, ನೆಗೆಟಿವ್ ಪ್ರಾಣಿಕ್ ಫುಡ್, ಜೀರೋ ಪ್ರಾಣಿಕ್ ಫುಡ್, ರೈಟ್? ಬಟ್ ಈ ಸಿಸ್ಟಮ್ ನಾವೇನಿದೀವಿ, ನಿಮಗೆ ನೀವು ಒಂದು ಬೆನ್ ತಟ್ಕೊಂಡ್ಬಿಡಿ. ಯಾಕಂದ್ರೆ ಮೇಲಿನ ನ್ಯೂಟ್ರಿಕೇರ್ ನಿಮಗೆ ಬೇಯಿಸ್ಕೊಳೋದು ಬೇಡ, ಹುರಿಯೋದು ಬೇಡ, ಕೊಚ್ಚೋದು ಬೇಡ, ಹೆಚ್ಚೋದು ಬೇಡ, ಏನು ಬೇಡ. ಒಂದು ಗ್ಲಾಸ್ ನೀರಿದ್ರೆ ಸಾಕು ನಿಮ್ಗೆ ರಾ ಫುಡ್ ಅನ್ನ, ಅಂದ್ರೆ ಫ್ರಮ್ ಸೀಡ್ ಟು ಫೀಡ್, ರಾ ಫುಡ್ ಅನ್ನ ನಿಮ್ಗೆ ಒಂದು ಗ್ಲಾಸ್ ನೀರು ಸಿಕ್ಕರೆ ಸಾಕು. ನೀವು ಎಲ್ಲೇ ಇರಲಿ, ಆಫೀಸ್ನಾಗ ಇರಲಿ, ಅಂಗಡಿಲಿ ಇರಲಿ, ಕಾರಲ್ಲಿ ಟ್ರಾವೆಲ್ ಮಾಡಿ, ಬಸ್ಸಲ್ಲಿ ಇರಲಿ, ಟ್ರೈನಲ್ಲಿ ಇರಲಿ, ಫ್ಲೈಟಲ್ಲಿ ಇರಲಿ, ಎಲ್ಲಿ ಬೇಕಾದ್ರೂ ಇರಲಿ, ಒಂದು ಗ್ಲಾಸ್ ನೀರು ಸಿಕ್ಕರೆ ಸಾಕು ನಿಮ್ದು ಪ್ರಾಣವುಳ್ಳ ಆಹಾರ. ನಾವ್ ಹೇಳ್ತಾ ಇರ್ತೀವಿ, ಏನು ಬರ್ಕೊಳ್ಳಿ, ಉತ್ತಮ ಪರಿಶುದ್ಧ ಸತ್ವವುಳ್ಳ ಸಮತೋಲನ ಪೌಷ್ಟಿಕ ಪ್ರಾಣವುಳ್ಳ ಆಹಾರ. ಅರ್ಥ ಆಯ್ತು, ರೈಟ್? ಸೊ ಈ ತರ ಪಾಸಿಟಿವ್ ಪ್ರಾಣಿಕ್ ಫುಡ್ ಅನ್ನ ನಾವು ತಗೊಳ್ತಾ ಬಂದಾಗ ನಮ್ಮಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಪಂಚೇಂದ್ರಿಯಗಳು ಏನು ಈ ಪ್ರಚೋದನೆಗೆ ಒಳಪಡೋದಿಲ್ಲ. ಮೊದ್ಲೆಲ್ಲ ನಾವು ಹೊರಗಡೆ ಹೋದಾಗ ಈ ಪಾನಿಪುರಿ ಅಂಗಡಿ ಕಂಡ್ರೆ ಅಲ್ಲಿ ಹೋಗಿ ಒಂದು ಪ್ಲೇಟ್ ತಿಂತಾ ಇದ್ವಿ, ಮತ್ತೆ ಬೇರೆ ಏನಾದ್ರು ಕಂಡ್ರೆ ಮತ್ತೆ ಅಲ್ಲಿ ಹೋಗಿ ಅದು ತಿಂತಾ ಇದ್ವಿ, ರೈಟ್? ಇವಾಗ ನೀವು ಯಾರು ಎಲ್ಲ ಶೇಕ್ ಕುಡಿದಿರಿ, ನೀವು ಅದೇ ಬಜಾರ್ನಲ್ಲಿ ಓಡಾಡ್ತಿದ್ದೀರಿ, ಅಲ್ಲಿ ಹೋಗ್ಬೇಕು ಅಂತ ಅನ್ಸೋದು ಯಾಕೆಲ್ಲ ಅನಿಸ್ತಾ ಇಲ್ಲ, ರೈಟ್? ಮಿರ್ಚಿ ಬಜ್ಜಿ ಬೋಂಡ ರೆಗ್ಯುಲರ್ ಸಾಯಂಕಾಲ ಅದೇ ಹೋಟ್ಲಿಗೆ ಹೋಗ್ತಾ ಇದ್ರಿ. ಬಟ್ ಇವಾಗ ಅದು ಮುಂದೆ ಹೋದ್ರು ಕೂಡ ನಿಮ್ಗೆ ಅಲ್ಲಿ ಒಳಗೆ ಹೋಗ್ಬೇಕಂತ ಅನಿಸ್ತಾ ಇಲ್ಲ, ರೈಟ್? ಯಾಕಂದ್ರೆ ಅಜಿನೋಮೋಟೊ ನಿಮ್ಮ ದೇಹಕ್ಕೆ ಹೋಗ್ತಾ ಇಲ್ಲ, ನಿಮ್ಗೆ ಹೋಗ್ತಾ ಇರೋದು ವೆಲ್ ಬ್ಯಾಲೆನ್ಸ್ಡ್ ಫುಡ್. ಹಾಗಾಗಿ ನಿಮ್ದು ಪಾಸಿಟಿವ್ ಪ್ರಾಣಿಕ್ ಫುಡ್ ತಗೊಳ್ಳೋದ್ರಿಂದ ನಿಮ್ದು ಮೈಂಡ್ ಸೆಟ್ ಪಾಸಿಟಿವ್ ಆಗುತ್ತೆ ಅಂಡ್ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಬರುತ್ತೆ. ಇವಾಗ ನೋಡಿ, ನಾವ್ಯಾರು ನೀವ್ಯಾರು, ಬಟ್ ಒಂದೇ ಮನೆಯವ್ರು ಮಾತಾಡ್ದಂಗೆ ಮಾತಾಡ್ತಿಲ್ಲ. ಅದೇ ಮೊದಲು ನಾನು 4 ಜನ ಇದ್ರೆ ಅಂದ್ರೆ ಅಲ್ಲಿ ಹೋಗ್ತಾನೆ ಇರಲಿ. ಇವಾಗ 400 4,000 ಜನ ಕುಂದಿರ್ಲಿ, ವಾಟ 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 ಹೇಳ್ಬಿಡ್ತೀನಿ. ದಟ್ ಈಸ್ ದ ಪವರ್ ಆಫ್ ಪ್ರಾಣಿಕ್ ಫುಡ್, ಪಾಸಿಟಿವ್ ಪ್ರಾಣಿಕ್ ಫುಡ್, ರೈಟ್? ಈ ತರ ಫುಡ್ ಅನ್ನ ತಗೊಳ್ಳೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಸಾಕಷ್ಟು ಜನ ಯಾರೆಲ್ಲ ಕೋಚಸ್ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಶುರುವಾಗಿದೆ ಕೂತ್ಕೊಳ್ಳಿ ಅಂದ್ರೆ, ಇಲ್ಲ ಮೇಡಮ್ ನಾ ಅಲ್ಲಿದ್ದೀನಿ ಮೇಡಮ್, ಇಲ್ಲ ಸರ್ ನಾನು ಬಿಸಿ ಇದೀನಿ ಸರ್ ಅಂತ ಯಾರಿಗೆಲ್ಲ ಹೇಳಿದ್ದಾರೆ, ರೈಟ್? ಸಿ, ಬೆಳಿಗ್ಗೆ ಈ ಸಿಸ್ಟಮ್ ಕೂಡೋದ್ರಿಂದ ನಿಮ್ಗೆ ಏನೆಲ್ಲ ಆಗುತ್ತೆ ಅಂತ ಇವತ್ತು ಹೇಳ್ತೀನಿ, ಬರ್ಕೊಳ್ಳಿ, ರೈಟ್? ಯಾವಾಗ ಪಾಸಿಟಿವ್ ಪ್ರಾಣಿಕ್ ಫುಡ್ ತಗೊಂಡ್ರಿ, ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಕೂತ್ಕೊಂಡ್ರಿ, ನಿಮ್ಮಲ್ಲಿ ಫಸ್ಟ್ ಏನಾಗುತ್ತೆ ಗೊತ್ತಾ, ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಯಾವಾಗ ಬೆಳಿಗ್ಗೆ ಫಿಟ್ ಅವರ್ ಅಲ್ಲಿ ನೀವು ವರ್ಕೌಟ್ ಮಾಡಿದಾಗ, ರೈಟ್? ಮಾರ್ನಿಂಗ್ ಫಿಟ್ ಅವರ್ ಅಲ್ಲಿ ನೀವು ವರ್ಕೌಟ್ ಮಾಡ್ತೀರಿ, ಅಥವಾ ವಾಕಿಂಗ್ ಮಾಡ್ತೀರಿ, ಅಥವಾ ಮನೆ ಕೆಲಸ ಮಾಡ್ಕೊಳ್ತೀರಿ, ನಿಮ್ಗೆ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಎಂಡಾರ್ಫಿನ್ ಬರೀ ವಾಕಿಂಗ್ ಮಾಡೋದ್ರಿಂದ, ಫಿಟ್ ಅವರ್ ಮಾಡೋದ್ರಿಂದ ಅಷ್ಟೇ ಅಲ್ಲ ರಿಲೀಸ್ ಆಗೋದು. ಯಾವ್ದ್ರಿಂದ ಆಗುತ್ತೆ ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ್ದೋ ಒಂದು ಸನ್ನಿವೇಶ ನೋಡ್ತೀರಿ, ಅಥವಾ ಈ ಮಿಸ್ಟರ್ ಬೀನ್, ಈ ಜನರಲ್ ಮೇಡಮ್ ಗಿಚ್ಚಿ ಗಿಲಿಗಿಲಿ, ಯಾವ್ದೋ ಒಂದು ಹಾಸ್ಯ ಸನ್ನಿವೇಶ ನೋಡ್ತೀರಿ, ನಿಮ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಜೋರಾಗಿ ಅಂತ ನಗ್ತೀರಿ, ಲಾಫ್ಟರ್ ಅಂತ ಹೇಳ್ತಾರೆ. ಯಾವಾಗ ನೀವು ಮನಸ್ಸು ಬಿಚ್ಚಿ ನಗ್ತೀರಿ, ಆವಾಗ್ಲೂ ಕೂಡ ನಿಮ್ಗೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ, ರೈಟ್? ನೆಕ್ಸ್ಟ್, ಫನ್ನಿ ಸ್ಟಫ್ಸ್ ಅಂದ್ರೆ ಈ ಟಾಮ್ ಅಂಡ್ ಜೆರ್ರಿ, ಯಾರಿಗೆ ಗೊತ್ತು? ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ಶೋ ಬರ್ತಲ್ಲ, ಬೆಕ್ಕು ಮತ್ತೆ ಇಲ್ಲಿ, ರೈಟ್? ಈ ಮಿಸ್ಟರ್ ಬೀನ್ ಇದು ಬರುತ್ತೆ, ಏನೋ ಎಪಿಸೋಡ್. ಸೊ ಆತ ನೋಡಿದ ಕೂಡಲೇ ನಗು ಮಾಡುತ್ತೆ, ರೈಟ್? ಅಂಡ್ ಕೆಲವೊಂದು ಈ ಹಾಸ್ಯ ಇವು ಬರ್ತವೆ, ತುಣುಕುಗಳು. ಈ ಯಾರು ಗಂಗಾವತಿ ಪ್ರಾಣೇಶ್ ಜೋರ ನಗ್ತಿ, ಫನ್ನಿ ಸ್ಟಫ್ಸ್. ವಾಚಿಂಗ್ ಮೂವೀಸ್, ಒಳ್ಳೊಳ್ಳೆ ಮೂವೀಸ್ನ ನೋಡಿದ್ರೆ ನಿಮ್ಗೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಅದೇ ನೀವು ಧಾರಾವಾಹಿ ನೋಡಿದ್ರೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ನೋಡಿ, ಇದೇ ಡಿಫ್ರೆನ್ಸ್. ಧಾರಾವಾಹಿ ನೋಡಿದ್ರೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ಮೂವಿ ನೋಡಿದ್ರೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಯಾವ್ದು ನೋಡ್ತೀರಿ ಲೇಡೀಸ್? ಧಾರಾವಾಹಿ ನೋಡಿದ್ರೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ಮೂವೀಸ್ ನೋಡಿದ್ರೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ,
ಧಾರಾವಾಹಿ ಯಾಕೆ ನೋಡ್ಬಾರ್ದು ಅಂತ ಹೇಳ್ತಿದ್ವಿ ಅಂದ್ರೆ ಇದಕ್ಕೆ ಸೈಂಟಿಫಿಕ್ ರೀಸನ್. ಅರ್ಥ ಆಯ್ತು, ರೈಟ್? ಅಂಡ್ ಮೊದಲೆಲ್ಲ ಈ ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ರೈಟ್? ಈ ಒಂದು 25-30 ವರ್ಷಗಳ ಕೆಳಗೆ. ಸೊ ಅವಾಗೆಲ್ಲ ಏನ್ ಬರ್ತಾ ಇದ್ವು? ಮ್ಯಾಗಝಿನ್ಸ್. ಯಾರಿಗೆಲ್ಲ ನೆನಪಿದೆ ಮ್ಯಾಗಝಿನ್ಸ್? ಈ ಪ್ರಜಾಮತ, ಸುಧಾ, ಮಯೂರ, ಆಮೇಲೆ ಅದು ಯಾವುದು ಚಂದನ, ಮತ್ತೆ ಸ್ವಾತಿ, ಈ ಅದೆಂಥದ್ದು ಗೃಹ ಶೋಭಾ ಅಲ್ಲ? ಹಾ, ಯಾರಿಗೆಲ್ಲ ಗೊತ್ತದವ? ಯಾರಿಗೂ ಗೊತ್ತಿಲ್ಲ. ಸರಿ. ಸೊ ಈ ನಾವೆಲ್ಸ್ ಅಂದ್ರೆ ಅವಾಗೆಲ್ಲ ನಾವು ಪತ್ತೆದಾರಿ ಕಾದಂಬರಿಗಳನ್ನ ಓದ್ತಾ ಇದ್ವಿ. ಯಾರಿಗೆಲ್ಲ ನೆನಪಿದೆ? ಜಿಂಕೆ ಅಂತ, ರೈಟ್? ಸೊ ಆ ನಾವೆಲ್ಸ್ ಓದೋದ್ರಿಂದ ಅಥವಾ ಆ ಧಾರಾವಾಹಿಗಳು ಓದೋದ್ರಿಂದ ನೋಡಿ ವಾರ ಮಂಗಳವಾರ ಆ ಪತ್ರಿಕೆ ಬರೋದನ್ನ ಕಾಯ್ತಾ ಇದ್ವಿ. ಅವಾಗೆಲ್ಲ ಬಸ್ಸಿಗೆ ಬರ್ತಾ ಇತ್ತು, ಒಂದೇ ಬಸ್ ಇರ್ತಾ ಇತ್ತು, ಟಪಾಲ್ ಬಸ್ ಅಂತ ಕರಿತಿದ್ರು ಅವಕ್ಕೆಲ್ಲ, ರೈಟ್? ಸೊ ಅವನ್ನ ಓದೋದ್ರಿಂದ ನಿಮ್ಗೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ, ರೈಟ್? ನೆಕ್ಸ್ಟ್ ಡೋಪಮೈನ್. ವೆನ್ ವಿ ಗೆಟ್ ಅಪ್ರಿಸಿಯೇಟೆಡ್, ಯಾರಾದ್ರೂ ನಮ್ಗೆ ಶಬಾಷ್ಗಿರಿ ಕೊಟ್ರೆ, ಯಾರಾದ್ರೂ ನೀವು ಈಗ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ ನಮ್ಗೆ ಒಂದು ಅಪ್ರಿಸಿಯೇಷನ್ ಕೊಟ್ಟಾಗ ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಾ ಮಾಡಿದ ಕೆಲಸ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು. ಇವಾಗ ಸಂಘ ಸರ್ ಸೂಪರ್ ಸರ್ ಕೊಟ್ಟ ಸರ್, ಸೂಪರ್ ಅಂದ ತಕ್ಷಣ ನನ್ಗೆ ಏನಾಗುತ್ತೆ? ಡೋಪಮೈನ್ ರಿಲೀಸ್ ಆಗುತ್ತೆ. ಸರ್ ಸಿಂಗಲ್ ಮನುಷ್ಯ ಡಬಲ್ ಆಗ್ತಾನೆ ಖುಷಿ. ಡೋಪಮೈನ್ ಅಪ್ರಿಸಿಯೇಷನ್, ವೆನ್ ಯು ಗೆಟ್ ಇನ್ನೊಬ್ಬರ ಕಡೆಯಿಂದ ಪ್ರಶಂಸೆಗೆ ಯಾವಾಗ ಒಳಪಡ್ತೀರಿ ಆವಾಗ ನಿಮ್ಗೆ ಈ ಡೋಪಮೈನ್ ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲ, ನೀವೊಂದು ಫ್ಲಾಟ್, ಒಂದು ಕಾರು, ಒಂದು ಆಸ್ತಿ ಕೊಡ್ಕೋತೀರಿ, ರೈಟ್? ಆವಾಗ ನಿಮ್ಗೆ ಯಾವಾಗೆಲ್ಲ ಹೆಮ್ಮೆ ಅನ್ಸುತ್ತೋ ಅವಾಗೆಲ್ಲ ನಿಮ್ಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಬರ್ಕೊಳ್ಳಿದ್ನ, ವೆನ್ ಯು ಗೆಟ್ ಅಪ್ರಿಸಿಯೇಟೆಡ್ ಫಾರ್ ಯುವರ್ ವರ್ಕ್ ಅಟ್ ಆಫೀಸ್ ಅಥವಾ ಮನೆ, ರೈಟ್? ಅಂಡ್ ಗ್ಯಾದರಿಂಗ್ಸ್. ಈ ಗ್ಯಾದರಿಂಗ್ಸ್ ಅಲ್ಲಿ ಯಾವಾಗ ಸೂಪರ್ ಸರ್ ನೀವು ಅಂತ ಯಾವಾಗ 4 ಮಂದಿ ಮುಂದೆ ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ ಆವಾಗ ನಿಮ್ಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಸ್ಪೆಷಲಿ ಈ ಹೆಣ್ಮಕ್ಳಿಗೆ ಅಪ್ರಿಸಿಯೇಷನ್ ಇರೋದಿಲ್ಲ. ಬೆಳಿಗ್ಗೆಯಿಂದ ಅವ್ರ ಪಾಪ ಎಲ್ಲ ಮನೆ ಕೆಲಸ ಮಾಡಿರ್ತಾರೆ, ಮನೆ ಒರೆಸಿರ್ತಾರೆ, ಮಕ್ಕಳಿಗೆ ಅಡಿಗೆ ಮಾಡಿರ್ತಾರೆ, ಅಡಿಗೆ ಮಾಡಿ ಮಕ್ಕಳಿಗೆ ಬುತ್ತಿ ಬಾಕ್ಸ್ ಕಟ್ಟಿ ಎಲ್ಲ ಕಳಿಸಿರ್ತಾರೆ. ನೀವು ಗಂಡ್ಮಕ್ಳು ಮಧ್ಯಾಹ್ನ ಊಟ ಮಾಡ್ತಾ ಇರ್ಬೇಕಾದ್ರೆ ನೀವು ಫೋನ್ನಾಗ ಇಟ್ಕೊಂಡು ಊಟ ಮಾಡಿ ಏನು ಹೇಳ್ದಂಗೆ ಎದ್ದೋಗ್ಬಿಡ್ತೀರಿ. ಪಾಪ ಕಷ್ಟಪಟ್ಟು ಅಡಿಗೆ ಮಾಡಿರ್ತಾರೆ. ಇವತ್ತು ಸಾಂಬಾರ್ ಸೂಪರ್, ಚಟ್ನಿ ಸಖತ್ತಾಗಿದೆ, ಏನಾಕ್ ಮಾಡಿದ್ಯಾ ಅಂತ ಒಂದು ಅಪ್ರಿಷಿಯೇಟ್ ಮಾಡಿ. ಅವ್ರು ಏನ್ ಬೆಳಗಿಂದ ಸುಸ್ತಾಗಿರುತ್ತೋ ಎಲ್ಲ ಜರ ಅಂತ ಹೇಳ್ದೋಗ್ಬಿಡುತ್ತೆ. ಪಲ್ಯ ಸೂಪರ್ ಮಾಡಿದ್ಯಾ, ಸಖತ್ ಟೇಸ್ಟಿ ಆಗಿದೆ ಇವತ್ತು, ಅಷ್ಟು ಹೇಳಿ ಮುಗಿತು. ಸೊ ಹೆಣ್ಮಕ್ಳು ಯಾಕೆ ಡಿಪ್ರೆಷನ್ಗೆ ಹೋಗೋದಂದ್ರೆ, ಸ್ಪೆಷಲಿ ಲೇಡೀಸ್ ಯಾಕೆ ಡಿಪ್ರೆಷನ್ಗೆ ಹೋಗ್ತಾರಂದ್ರೆ ಅವರಿಗೆ ಒಂದು ಏನೋ ಶಬಾಷ್ಗಿರಿ ಕೊಡೋರು ಮನೇಲಿ ಇಲ್ಲ, ಹೊರಗೂ ಇಲ್ಲ, ಬರೀ ಅವ್ರನ್ನ ಕ್ರಿಟಿಸೈಸ್ ಮಾಡೋರೇ ಇದೆ, ರೈಟ್? ಓಕೆ. ಸೊ ಗಂಡ್ಮಕ್ಳ ಇವತ್ತಿಂದ ಯಾರು ಚಟ್ನಿ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿದೆ ಅಂತ ಹೇಳ್ತೀರಿ? ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳ್ಬೇಕು ಸರ್. ಎಲ್ಲಾ ಟೈಮ್ದಾಗ ಚೆನ್ನಾಗಿದೆ ಅಂದ್ರೆ ಅವ್ರು ಹಂಗ ಮಾಡ್ತಾರ. ಹಂಗಲ್ಲ, ಒಂದು ಟಿಪ್ಸ್ ಹೇಳ್ತೀನಿ. ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ದಾಗ ಸೂಪರ್ ಆಗಿದೆ ಹಿಂಗೆ ಮಾಡಿ ನಾಳಿಂದ ಅಂತ ಹೇಳಿ. ಮನೆ ಶಾಂತ ಆಗಿರ್ಬೇಕಂದ್ರೆ ಹೆಂಡತಿಗೆ ಹೊಗಳಲೇಬೇಕು ಸರ್. ಸೊ ಇಟ್ ರಿಲೀಸಸ್ ಡೋಪಮೈನ್. ಸೊ ಹೆಣ್ಮಕ್ಳಿಗೆ ಯಾವಾಗ ಡೋಪಮೈನ್ ರಿಲೀಸ್ ಆಗುತ್ತೆ ಅವ್ರು ಧಾರಾವಾಹಿ ನೋಡೋದು ಕಡಿಮೆ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾರೆ, ರೈಟ್? ಓಕೆ. ನೆಕ್ಸ್ಟ್ ಸೆರೋಟೋನಿನ್ ಅಂತಕ್ಕಂಥ ಹಾರ್ಮೋನ್. ವೆನ್ ವಿ ಆಕ್ಟ್ ಇನ್ ದ ವೇ ದಟ್ ಬೆನಿಫಿಟ್ಸ್ ಟು ಅದರ್ಸ್, ನಾವು ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ, ಅವನೇ ನಮ್ಮ ತಮ್ಮಲ್ಲ, ನಮ್ಮ ಮಾವಲ್ಲ, ನಮ್ಮ ಮಳಿಯಲ್ಲ, ನಮ್ಮ ಚಿಕ್ಕಪ್ಪಲ್ಲ, ಸಂಬಂಧದ ಸಾಟಿಲ್ಲ ಅಂತಿರ್ತಾರೆ ಕೆಲವರು. ಸಂಬಂಧದ ಸಾಟಿ ಇಲ್ದವ್ರಿಗೆ ನೀವು ನಿಮ್ಮ ಒಂದು ಆಕ್ಟ್ನಿಂದ ನಿಮ್ಮಿಂದ ಏನಾದ್ರು ಉಪಕಾರ ಆಯ್ತು ಅಂದ್ರೆ ಆವಾಗ ನಿಮಗೆ ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಮಳೆಗಾಲ ಬಂತು, ಈಗ ಆಗಸ್ಟ್ ತಿಂಗಳಲ್ಲಿ ಏನ್ ಮಾಡ್ತಾರೆ? ವನ ಮಹೋತ್ಸವ ಅಂತ ಮಾಡ್ತಾರೆ, ವನ ಮಹೋತ್ಸವ ಅಂತ.
ಸೊ ನೀವು ಬೀದಿಯಲ್ಲಿ ನಿಮ್ಮ ಬೀದಿಯಲ್ಲಿ ಈ ಗಿಡಗಳನ್ನ ನೆಟ್ರೆ, ನೀವೇ ತಗೊಂಡೋಗಿ ನೆಟ್ರೆ, ಅಥವಾ ನಿಮ್ಮ ಬೀದಿಯಲ್ಲಿ ನೀರು ಬರ್ತಾ ಇಲ್ಲ, ನೀವು ವಾಟರ್ ಬೋರ್ಡಿಗೆ ಫೋನ್ ಮಾಡ್ಬಿಟ್ಟು ನೀರು ಬರ್ತಾ ಇಲ್ಲ, ನೀರು ಬರೋ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ನೀರು ಬಂತು ಅಂದ್ರೆ ಆವಾಗ ನಾನು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದೆ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿ ಸೆರೋಟೋನಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ರೈಟ್. ಅಂಡ್ ಯಾವಾಗ ನೀವು ಪಬ್ಲಿಕ್ಕಿಗೆ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ, ರೈಟ್. ಇವಾಗ ಪಬ್ಲಿಕ್ ಗ್ಯಾದರಿಂಗ್ ಇರುತ್ತೆ, ಆ ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ನೀವು ಏನಾದ್ರೂ ಒಂದು ಸೆಮಿನಾರ್ ಮಾಡ್ತಾ ಇದ್ರೆ, ಸೊ ನೀವು ಕೊಟ್ಟಂತ ವಿಷಯ ತುಂಬಾ ಚೆನ್ನಾಗಿ ಜನ ಅದನ್ನ ಅಪ್ರಿಶಿಯೇಟ್ ಮಾಡಿದಾಗ ಆವಾಗ್ಲೂ ಕೂಡ ನಿಮ್ಗೆ ಸೆರೋಟೋನಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ನಿಮಗೆ ತುಂಬಾ ಉಪಯುಕ್ತವಾಗಿದೆ ಮಾಹಿತಿ ಅಂತ ನೀವು ಯಾವಾಗ ಹೇಳ್ತೀರಿ ಆವಾಗ ನನಗೆ ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತು? ರೈಟ್. ಓಕೆ, ಲಾಸ್ಟ್ ಒನ್ ಯಾವುದು? ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ನೋಡಿ, ನೀವು ಈ ನಮ್ಮ ವೆಲ್ನೆಸ್ ಅಕಾಡೆಮಿ ಹೋಗಿರ್ತೀವಿ, ಈ ಲೈಫ್ ಸ್ಟೈಲ್ ಡೇ ಅಂತ ಮಾಡ್ತೀವಿ. ನಿಮ್ಮ ಮೆಂಟರ್ಸು, ನಿಮ್ಮ ಅಪ್ಲೈ ಮತ್ತೆ ಸೈಡ್ ಲೈನ್ಸ್ ಎಲ್ಲ ಇದ್ದರು ಗುಡ್ ಮಾರ್ನಿಂಗ್ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಹಸ್ತಲಾಘವ ಮಾಡ್ತಾರೆ. ಯಾರೆಲ್ಲ ಮಾಡಿದ್ದಾರೆ ಹಸ್ತಲಾಘವ? ಓಕೆ, ಹ್ಯಾಂಡ್ ಶೇಕ್ ಮಾಡ್ತಾರೆ, ಅಥವಾ ಒಂದು ಹಗ್ ಮಾಡ್ತಾರೆ. ಓಕೆ, ತುಂಬಾ ದಿನದಿಂದ ನಿಮ್ಮ ಫ್ರೆಂಡ್ ಕಂಡಿರಲಿಕ್ಕಿಲ್ಲ, ಸಡನ್ ಆಗಿ ಎಲ್ಲೋ ಒಂದು ಫಂಕ್ಷನ್ ಕಂಡ್ಬಿಡ್ತಾರೆ. ಸೊ ನಿಮ್ಗೆ ಗೊತ್ತಿಲ್ಲದೆ ನೀವು ಹಗ್ ಮಾಡ್ಬಿಡ್ತೀವಿ. ಯಾಕೆಂದ್ರೆ ಈ ಒಂದು ಅನುಭವ ಆಗಿದೆ, ರೈಟ್. ಸೊ ಯಾವಾಗ ಹಗ್ ಮಾಡ್ತೀರಿ, ಮಕ್ಕಳನ್ನ ಔಚ್ಕೋತೀರಿ, ಮಕ್ಕಳನ್ನ ಮುದ್ದು ಮಾಡ್ತೀರಿ, ಫ್ರೆಂಡ್ ಹೆಗಲ ಮೇಲೆ ಕೈ ಹಾಕ್ತೀರಿ, ಯಾರಿಗಾದ್ರೂ ಕೈ ಹಿಡ್ಕೊಂಡು ಅವ್ರಿಗೆ ಏನಾದ್ರು ಬೇಜಾರಾಗಿದ್ರೆ ಸಾಂತ್ವನ ಹೇಳ್ತೀರಿ, ರೈಟ್. ಆವಾಗೆಲ್ಲ ಈ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ರೈಟ್. ಸೊ ಇದನ್ನೆಲ್ಲರೂ ಮಾಡಿಸೋದು ಈ ಒಂದು ಸಿಸ್ಟಮ್, ನಮ್ಮ ಮೇಲಿನ್ ನ್ಯೂಟ್ರಿಕೇರ್, ರೈಟ್. ಬೆಳಗ್ಗೆ ಫಿಟ್ ಅವರ್ ಮಾಡಿಸುತ್ತೆ, ರೈಟ್. ಅಂಡ್ ಮಾರ್ನಿಂಗ್ 7:30 ಇಂದ 8:00ವರೆಗೆ ನಿಮಗೆ ಸಾಕಷ್ಟು ವಿಷಯನ ಕೊಡುತ್ತೆ, ತಿಳ್ಕೊತೀರಿ, ಅಪ್ರಿಸಿಯೇಟ್ ಮಾಡ್ತಾರೆ. ಯಾರಿಗಾದ್ರೂ ನೀವು ಹೆಲ್ಪ್ ಮಾಡಿದ್ರೆ ಅಪ್ರಿಸಿಯೇಟ್ ಮಾಡ್ತಾರೆ. 4 ಜನರಲ್ಲಿ ನೋಡಿ, ನಿಮ್ಮ ಆರೋಗ್ಯ ನೀವು ಸರಿ ಮಾಡ್ಕೊಂಡು 4 ಮಂದಿ ಆರೋಗ್ಯ ಸರಿ ಮಾಡಿದ್ರೆ 100,000 ಜನಗಳ ಮಧ್ಯೆ ನಿಮ್ಗೆ ಸ್ಟೇಜ್ ಕರೆದು ಸನ್ಮಾನ ಮಾಡ್ತಾರೆ. ಹೊರಗಡೆ ಯಾರು ಮಾಡ್ತಾರ್ರಿ, ರೈಟ್. ಎಲ್ಲಾ ತರದ್ದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುವಂಗೆ ಮೇಲಿನ್ ನ್ಯೂಟ್ರಿಕೇರ್ ಸಿಸ್ಟಮ್ ನ ಡಿಸೈನ್ ಮಾಡಿರೋದು. ಅದಕ್ಕೆ ಹೇಳೋದು ಪಾಸಿಟಿವ್ ಪ್ರಾಣಿಕ್ ಫುಡ್ ಯಾವಾಗ ನಮ್ಮ ದೇಹಕ್ಕೆ ಒಳಗುತ್ತೆ, ಎಲ್ಲಾ ತರದ್ದು ಹಾರ್ಮೋನ್ಸ್ ಯಾವಾಗ ರಿಲೀಸ್ ಆಗುತ್ತೆ ಆವಾಗಲೇ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಯಾವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ, ನಿಮ್ದು ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಪರ್ಫೆಕ್ಟ್ ಆಗಿರುತ್ತೆ, ನಿಮ್ಗೆ ಯಾವ ಸಮಸ್ಯೆನೂ ಹತ್ರ ಸುಳಿಯೋದಿಲ್ಲ. ಅರ್ಥ ಆಯ್ತು? ಸೊ ದಟ್ಸ್ ಆಲ್ ಫ್ರಮ್ ಮೀ. ಥ್ಯಾಂಕ್ಸ್ ಟು ಗಿವಿಂಗ್ ಎ ಬಿಗ್ ಅಪರ್ಚುನಿಟಿ ಫಾರ್ ಮೀ. ಇವತ್ತು ಬೇಗ ಮುಗಿಸ್ಬಿಟ್ಟೆ. ಕೊಟ್ರೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಯಾವಾಗ ಏನೇನ್ ಮಾಡಿದ್ರೆ ಏನೇನ್